ರೀ 2 ಗಂಟೆಯಿಂದ ನೋಡ್ತಾನೆ ಇದ್ದಾರೆ. ಮಧ್ಯಾಹ್ನ ಆಗೋಯ್ತು, ಊಟಕ್ಕೆ ಬಡಿಸ್ಬಿಡ್ಲಾ? ಪರಿಹಾರ ಸಿಕ್ತಾ ಸೋಮಿಯಾಜಿಗಳೇ? ಅದು ದಯವಿಟ್ಟು ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ಹುಡುಕೆ ಇದ್ದಕ್ಕಿದ್ದಾಗೆ ಮಳೆ ಬಂದ್ಬಿಡ್ತಲ್ಲ. ಮಾಯಿ, ಏನ್ ನಡೀತಾ ಇದೆ ಇಲ್ಲಿ? ಅಮ್ಮ, ಯಾಕೆ ಇವರೆಲ್ಲ ಬಂದಿದ್ದಾರೆ? ಚಿಕ್ಕಮ್ಮ, ಏನ್ ನಿನ್ಗೆ ಆಯಸ್ ಕಡಿಮೆ ಅಂತೆ ಪ್ರದ್ಯುಮ್ನ, ನೀ ಜಾಸ್ತಿ ದಿನ ಬದುಕಲ್ವಂತೆ, ಹಾಗಂತ ಜಾತಕದಲ್ಲಿ ಬರ್ತಿದ್ಯಂತೆ. ಅಮ್ಮ, ಏನಂದೆ ನೀನು? ಅಣ್ಣ, ಮಂದಾಕಿನಿ, ಸೋಮಿಯಾಜಿಗಳೇ, ಪರಿಹಾರ ನನಗ್ ಬೇಕು ಅಷ್ಟೇ. ಆಗ್ಲೇ ಹೇಳಿದ್ನಲ್ಲಮ್ಮ, ಹಣೆಲ್ ಬರ್ದಿರೋದ್ನ ಆ ಬ್ರಹ್ಮ ಕೂಡ ಬದಲಾಯಿಸೋಕ್ ಆಗೋದಿಲ್ಲ ಅಂತ. ಆಯಸ್ಸು ಮುಗಿದಾಗ ನಿಮ್ಮ ಮೊಮ್ಮಗ ಈ ಭೂಮಿ ಬಿಡ್ಲೇಬೇಕು. ಮಾಯಿ, ನಿನ್ನ ಹತ್ರ ಯಮ ಬರಕ್ಕೂ ಬಿಡಲ್ಲ ಪ್ರದ್ಯುಮ್ನ. ಸಾವು ಮೊದಲು ನನ್ನನ್ನು ದಾಟ್ಕೊಂಡು ಬರ್ಬೇಕು. ಮಾಯಿ, ನನಗೇನು ಆಗಲ್ಲ. ಅಣ್ಣನ್ಗೇನು ಆಗಲ್ಲ ಮಾಯಿ. ಜಾತಕ ಗೀತ್ಕ ಎಲ್ಲ ಸುಳ್ಳು. ಹೌದು ಮಾಯಿ, ಪ್ರದ್ಯುಮ್ನ ನಮ್ ಜೊತೆ 100 ವರ್ಷ ಇರ್ತಾನೆ. ನಮಸ್ಕಾರ ಗುರುವರಿಯರೇ, ನಿಮ್ಮ ಬಳಿ ಒಂದು ಪ್ರಶ್ನೆ ಕೇಳಬಹುದೇ? ಬೇಕಾಗಿಲ್ಲಮ್ಮ. ಮೊದಲೇ ನಿನಗೇನು ಮಾತಾಡ್ತೆ ಅನ್ನೋ ಪ್ರಜ್ಞೆ ಇಲ್ಲ. ಪ್ರಶ್ನೆ ಕೇಳೋ ಸಮಯನ ಇದು? ದಯವಿಟ್ಟು ನೀನು ಸುಮ್ಮನೆ ಇದ್ಬಿಟ್ರೆ ಸಾಕು. ಪ್ರಶ್ನೆ ಕೇಳುವುದಕ್ಕೊಂದು ಕಾರಣವಿದೆ ಮಾನವ. ಏನಿದೆ ಪ್ರಶ್ನೆ? ಅದರಿಂದ ಯಾವ ಉಪಯೋಗನೂ ಇಲ್ಲ. ಹೇಳ್ತಾ ಇಲ್ವಾ ಅಲ್ಲಿ ಶಾಸ್ತ್ರಿಗಳು, ಅದನ್ನ ಯಾವ ಮನುಷ್ಯನಿಂದನೂ ಬದಲಾಯಿಸೋಕೆ ಸಾಧ್ಯ ಇಲ್ಲ, ಹಣೆ ಬರದಲ್ಲಿ ಏನು ಬರ್ದಿರುತ್ತೋ ಹಾಗೆ ನಡೆಯೋದು ಅಂತ. ಅದನ್ನೇ ಕೇಳಲು ಹೊರಟಿರುವುದು. ಹಣೆ ಬರಹವನ್ನು ಬದಲಾಯಿಸಲು ಈ ಮುಂಚೆ ಮಾನವರು ಪ್ರಯತ್ನಿಸಿಯೇ ಇಲ್ಲವೇ ಗುರುಗಳೇ? ಪ್ರಯತ್ನ ಏನೋ ಮಾಡಿದ್ದಾರೆ, ಕಂಸ ಮಾಡಿದ್ನಲ್ಲ ಹಾಗೆ. 7 ಮಕ್ಕಳನ್ನ ಸಾಯಿಸಿದ್ರು ಅವ್ರ ಶಾಪ ಅವನಿಗೆ ತಟ್ತಲ್ಲ. ಕೃಷ್ಣನ್ ಕೈನಲ್ಲೇ ಅವನ್ ಸತ್ತ. ಇರಬಹುದು, ಆದರೆ ಕಂಸ ಕೇವಲ ಮನುಷ್ಯನಲ್ಲ, ರಾಕ್ಷಸ ರಕ್ತದವನು. ಭಗವಂತನಿಂದಲೇ ಸಾಯಬೇಕು ಎಂಬ ಶಾಪವಿತ್ತು. ಅದು ಅವನ ಕರ್ಮಫಲ. ಅವನನ್ನು ಬಿಡಿ. ಯಮನ ಕೈಯಿಂದ ಗಂಡ ಸತ್ಯವಾನನ ಪ್ರಾಣವನ್ನು ಸಾವಿತ್ರಿ ಉಳಿಸಲಿಲ್ಲವೇ? ಭಗೀರಥ ತನ್ನ ವಂಶದವರ ಪಾಪ ಕಳೆಯುವುದಕ್ಕೆ ಗಂಗೆಯನ್ನೇ ಭೂಮಿಗೆ ಹರಿಸಲಿಲ್ಲವೇ? ನಚಿಕೇತನ ಕಥೆ ಮರೆತು ಹೋಯಿತೆ? ಇಡೀ ಪ್ರಪಂಚವನ್ನೇ ಬದಲಾಯಿಸುವ ಮಾನವರು ಒಬ್ಬ ವ್ಯಕ್ತಿಯ ಆಯಸ್ಸು ಬದಲಾಯಿಸಲು ಸಾಧ್ಯವಿಲ್ಲವೇ? ಹಿಂದೆ ಆಗಿತ್ತಮ್ಮ, ಇಲ್ಲ ಅಂತಲ್ಲ. ಅದು ಪುರಾಣ, ಇತಿಹಾಸ. ಈಗಿನ ಕಾಲದಲ್ಲಿ ಹಾಗೆಲ್ಲ ಆಗೋಕ್ ಸಾಧ್ಯ ಇಲ್ಲ. ಇದು ಕಲಿಗಾಲ. ನಿಜ, ಕಲಿಗಾಲ. ಆದರೆ ಕಲಿಯುಗದಲ್ಲೂ ಭಕ್ತಿಯಿಂದ ಒಂದು ಕಾರ್ಯವನ್ನು ಮಾಡಿದರೆ ಏನಾದರೂ ಬದಲಾಗಬಹುದಲ್ಲವೇ? ನಿಜ, ಬದಲಾಗಬಹುದು.
ವೃದ್ಧ ಮಾನವೇ, ಆಪದ್ಬಾಂಧವನ ಮೇಲೆ ನಿನ್ನ ಪ್ರೀತಿಯನ್ನು ನಾನು ನೋಡಿದ್ದೇನೆ. ಆ ಪ್ರೀತಿಯ ಜೊತೆಗೆ ಛಲವೂ ಸೇರಿಕೊಂಡರೆ ಯಾರ ಕೈಯಿಂದಲೂ ಆಪದ್ಬಾಂಧವನನ್ನು ಈ ಭೂಮಿಯಿಂದ ಕರೆದೊಯ್ಯಲು ಸಾಧ್ಯವಿಲ್ಲ. ಭೂಮಿಯ ಋಣ ಕಳೆದರೂ ನಿಮ್ಮೆಲ್ಲರ ಪ್ರೀತಿ ಅವನನ್ನು ಇಲ್ಲಿಯೇ ಹಿಡಿದಿಡುತ್ತದೆ. ಅಮೃಪಾಲಿ, ಬಾ ನಾವು ಫಸ್ಟ್ ಫ್ರೆಶ್ ಅಪ್ ಆಗೋಣ. ಅರ್ಥವಾಗಲಿಲ್ಲ. ನೀನ್ ಬಾ ಅಮೃಪಾಲಿ. ನೀನ್ ಎಲ್ಲೂ ಹೋಗಲ್ಲ ಅಲ್ವಾ? ಆಮ್ರಪಾಲಿ ಹೇಳಿಲ್ವಾ ನಿಮ್ ಪ್ರೀತಿ ಬಿಟ್ಟು ಎಲ್ಲಿಗೆ ಹೋಗ್ಲಿ? ನಾನು ನಿನ್ನ ಎಲ್ಲೂ ಹೋಗಕ್ಕೂ ಬಿಡ. ಯಾರು ಬಂದ್ರು ನಾನು ನಿನ್ನನ್ನು ಬಿಡೋದಿಲ್ಲ. ನನಗೆ ಯಾರ ಸಹಾಯನೂ ಬೇಕಾಗಿಲ್ಲ. ಅರಸು ಮನೆ ಕಾಪಾಡ್ಕೊಳ್ಳೋದು ಹೇಗೆ ಅಂತ ಈ ಮಾಯಿಗೆ ಗೊತ್ತು. ಶತ್ರು ಹೊರಗಿದ್ರು ಸರಿ, ಒಳಗಿದ್ರು ಸರಿ. ಏನಾಗಿರ್ಬೋದು? ಮಾಯಿ ಯಾಕೆ ನನ್ಗೇನು ಹೇಳ್ತಾ ಇಲ್ಲ? ಯುಕ್ತಿ, ವಾರಕ್ಕೆ ಒಂದಿನಾದ್ರೂ ಮನೇಲಿ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಐಸ್ ಕ್ರೀಮ್ ತಿನ್ನಕ್ ಬರ್ತೀವಿ ನಾವು. ಆರ್ಡರ್ ಮಾಡಿದ್ರೆ ಮನೆಗೆ ಬರುತ್ತಲ್ವಾ? ಗಾಳಿನೂ ಮನೇಲಿ ಇರುತ್ತೆ. ಜನ ಯಾಕೆ ಹೊರಗಡೆ ವಾಕಿಂಗ್ ಹೋಗ್ತಾರೆ? ಐಸ್ ಕ್ರೀಮ್ ನೆಪ ಅಷ್ಟೇ ಯುಕ್ತಿ. ನಾವು ಬರೋದು ಹರಟೆ ಹೊಡೆಯೋದಕ್ಕೆ. ಕರೆಕ್ಟ್. ಈ ಅಯಸ ಕರೀಮಾ ಎಂದರೇನು? ಅಂದ್ರೆ ನೀರ್ ತಗೊಂಡು ಐಸ್ ಐಸ್ ಅಂದ್ರೆ ಮಂಜು. ನಿನ್ಗೆ ಗೊತ್ತು ಇದೆಲ್ಲ? ಅವನಿಗೆ ಗೊತ್ತು, ಯಾಕಂದ್ರೆ ಮಂಜು ಜಸ್ಟ್ ಪ್ರಾಜೆಕ್ಟ್ ಫ್ರೆಂಡ್. ಆಮ್ರಪಾಲಿ, ಐಸ್ ಕ್ರೀಮ್ ಅಂದ್ರೆ ಮಂಜಿನ ಮಿಠಾಯಿ. ಸಿಹಿ ಸಿಹಿಯಾಗಿ ತಣ್ಣಗೆ ತುಂಬಾ ಮಜವಾಗಿರುತ್ತೆ. ಮಜಾ ಅಂದ್ರೆ ಖುಷಿ. ಪುಟಾಣಿ ಹೇಳಿಕೊಟ್ಟಿದ್ದಾಳೆ. ಹೆಂಗೆ ನನ್ ಟ್ರೈನಿಂಗು? ಬರೀ ಬಿಲ್ಡಪ್. Okay, let's go now. ಎಷ್ಟು ಸುಂದರವಾದ ಪರಿವಾರ. ನಮ್ಮವರು ಹತ್ತಿರವಿದ್ದಾಗ ಮನಸ್ಸು ಎಷ್ಟು ಹಗುರವಾಗಿರುತ್ತದೆ. ಪಿತಾಶ್ರೀ, ನಿಮ್ಮನ್ನು ಎಂದು ಕಾಣುತ್ತೇನೋ, ನಿಮ್ಮ ಚರಣ ಸ್ಪರ್ಶಕ್ಕೆ, ನಿಮ್ಮ ಪ್ರೀತಿಗೆ, ನಿಮ್ಮ ಆತ್ಮವಿಶ್ವಾಸಕ್ಕೆ ನಿಮ್ಮ ಮಗಳು ಕಾತರಿಸುತ್ತಿದ್ದಾಳೆ. ಆದಷ್ಟು ಬೇಗ ರಾಜಕುಮಾರನನ್ನು ಹುಡುಕಿ ಗಂಧರ್ವ ಲೋಕಕ್ಕೆ ಮರಳುತ್ತೇನೆ. ಆಮ್ರಪಾಲಿ, ಇಲ್ಲೇನ್ ಮಾಡ್ತಾ ಇದ್ಯಾ? ಯಾಕೆ ಬೇಜಾರ್ ಮಾಡ್ಕೊಂಡಿದ್ಯಾ? ತಂದೆಯವರ ನೆನಪಾಯಿತು. ರಾಜಕುಮಾರ ಆದಷ್ಟು ಬೇಗ ಸಿಕ್ಕಿಬಿಟ್ಟರೆ ತಂದೆಯವರನ್ನು ಕಾಣಬಹುದು. ಅದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ, ಅಂದ್ರೆ ಉಪಾಯ ಇದೆ. ನಿಜವಾಗಿಯೂ? ನಿಜವಾಗ್ಲು.
ಯಾಕೆ ಅಷ್ಟು ಒಳ್ಳೆ ಹಾಡು ಬರ್ತಾ ಇತ್ತು? ನಾನು 20 ನಿಮಿಷದಿಂದ ಮಾತಾಡ್ತಾನೆ ಇದ್ದೀನಿ, ಹಾಡು ಕೇಳಿಸ್ಕೊಳ್ತಾ ಇದ್ದೀರಾ? ಒಂದಕ್ಷರ ನನ್ನ ಹತ್ರ ಕೇಳಿಸ್ಕೊಂಡ್ರ ನೀವು? ಕೇಳಿಸ್ಕೊಳ್ದೆ ಏನು? ನನ್ನ ಹೆಂಡತಿ ಮಾತನ್ನ ಕೇಳಿಸ್ಕೊಳ್ದೆ ಇರೋಂಥ ಕೆಟ್ಟ ಗಂಡ ಅನ್ಕೊಂಡಿದ್ಯಾ? ಹೌದಾ? ಹಾಗಾದ್ರೆ ನಾನು ಏನ್ ಮಾತಾಡ್ದೆ ಅಂತ ಹೇಳಿ ನೋಡೋಣ. ಅದು ಅದು ಹೊಸ ಒಡವೆ ಬೇಕು ಅಂತಾನೆ. ನಂಗೆ ಈ ಮನೇಲಿ ಸ್ವಲ್ಪನೂ ಮರ್ಯಾದೆನೇ ಇಲ್ಲ. ಯಾಕೆ ಅಂತ ಕೇಳಿ. ಯಾಕೆ ಇಲ್ವೇ? ನಿಂಗೆ ಈ ಮನೇಲಿ ಮರ್ಯಾದೆ ಇದೆ ಅಂತ ಹೇಳೋದ್ ಬಿಟ್ಟು ಯಾಕಿಲ್ಲ ಅಂತ ಕೇಳ್ತಾ ಇದ್ದೀರಾ? ಕೇಳದೆ ಇದ್ರೆ ನೀನ್ ನನ್ ಬೆನ್ ಬಿಡಲ್ಲ, ಕೇಳಿದ್ರೆ ಹೀಗಂತೀಯ. ನಾನು ಏನೇ ಮಾಡ್ಲಿ? ನಾನೇನ್ ಮಾಡ್ಲಿ ಹೇಳಿ? ಇದಾಳಲ್ಲ ನಿಮ್ಮ ಮುದ್ದಿನ ಮಗಳು, ಒಂದು ದಿನ ನನ್ ಮಾತು ಕೇಳಲ್ಲ. ಕಾಗೆ ಬಂಗಾರದ ತರ ತಲೆ ಕೂದ್ಲಿಂದ ಕಾಲು ಉಗ್ರ ತನಕ ಕರಿ ಹಾಕೊಂಡು ಓಡಾಡ್ತಾಳೆ. ಅವಳಿಗೇನೋ ಇಷ್ಟ, ಹಾಕೊಂಡು ಓಡಾಡ್ಲಿ ಬಿಡೆ. ನೀನು ಹಾಗೆ ಮಾತಾಡ್ತೀಯ. ಆನ್ಯನ್ ನೋಡು, ಚಾಯನ್ ನೋಡು ಅಂತ ಎಲ್ರಿಗೂ ಹೋಲ್ಸಿ ಹೋಲ್ಸಿ ಅವಳಗ್ ಚುಚ್ಚೋ ಹಾಗೆ ಮಾತಾಡಿದ್ರೆ ಬೇಜಾರಾಗಲ್ವ ಅವಳಿಗೆ? ನಂದೇ ತಪ್ಪು ಅಂತ ಹೇಳ್ತಾ ಇದ್ದೀರಾ? ಕೆಟ್ಟಮ್ಮ ನಾನು, ಮಕ್ಳು ಸರಿಯಾಗಿ ಬೆಳ್ಸಕ್ ಬರಲ್ಲ ಅಂತನಾ? ಆಯ್ತು ಬಿಡಿ, ಕೆಟ್ಟಮ್ಮ, ಕೆಟ್ಟ ಹೆಂಡತಿ, ಕೆಟ್ಟ ಸೊಸೆ, ಎಲ್ರು ನನ್ನ ಕೆಟ್ಟ ಮಂದಾಕಿನಿ ಅಂತ ಕರೆದು ಬಿಡಿ. ಒಂದ್ ಮಾತು ಹೇಳ್ತೀನಿ ಮಂದಾಕಿನಿ, ತಪ್ಪು ತಿಳ್ಕೊಳ್ಬೇಡ. ಏತಿ ಅಂದ್ರೆ ಪ್ರೀತಿ ಅಂತೀಯ ನೀನು. ಬೃಂದಂಗೆ ಕಪ್ಪಟ್ಟೆ ಇಷ್ಟ ಹಾಕೋತಾಳೆ, ಅದಕ್ಕೆ ಇಷ್ಟೊಂದು ಬೇಜಾರು ಮಾಡ್ಕೊಳ್ಳೋದ? ಅದೊಂದೇ ಅಲ್ಲ, ಮೀಟಿಂಗ್ ಅಂತ ಮಾಡಿದ್ರೆ ನನ್ನನ್ನು ಕರೀಲೇ ಇಲ್ಲ. ಮೀಟಿಂಗ್ ಮಾಡೋದಕ್ಕೆ ಇದೇನು ಆಫೀಸಾ? ಅಮ್ಮ ಮಾತಾಡ್ಬೇಕು ಅಂದ್ರು, ಕರೆದ್ರು. ಅದೇನಾದ್ರೂ ಆಗಿರ್ಲಿ, ಎಲ್ರು ಮಾತಾಡಕ್ಕೆ ಅಂತ ಮೀಟ್ ಮಾಡಿದ್ಮೇಲೆ ಅದ್ ಮೀಟಿಂಗ್ ತಾನೆ. ಅಲ್ಲರಿ, ಈ ಮನೆಗ್ ನಾನು ದೊಡ್ಡೋಳಲ್ವಾ? ನನ್ ಮಾತಿಗೆ ಬೆಲೆ ಇಲ್ವಾ? ಅಥವಾ ನಾನು ಯಾರಿಗೂ ನೆನ್ಪೇ ಆಗ್ಲಿಲ್ವಾ? ಆ ದೇವಿ ಯಾಕೋ ಹಾಗೆ ಮಾಡ್ತಾರೆ, ಬರೀ ಬೂಚಿ ಬೂಚಿ. ಎದುರುಗಡೆ ಇದ್ದಾಗ ಮಾತ್ರ ಹಲ್ಗಿರ್ಕೊಂಡು ಚೆನ್ನಾಗಿ ಮಾತಾಡ್ತಾರೆ, ಆಮೇಲೆ ನಾನು ಯಾವ ದೇವ್ರ ಕುಲ ಅಂತಾನೂ ಕೇಳಲ್ಲ. ಈ ಈಶ್ವರಿನೂ ಹಾಗೆ, ದೇವಿ ಯಾಕನ್ ಮಾತ್ರ ಅತ್ಗೆ ಅತ್ಗೆ ಅಂತ ಹೇಳ್ತಾರೆ. ಯಾಕೆ? ನಾನು ಅತ್ಗೆ ಅಲ್ವಾ?